ಮೋಹನ್ ಕುಮಾರ್ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯ ಅಧಿಕಾರ ಕೊಟ್ಟು ಜನಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋಹನ್ ಕುಮಾರ್ ಅವರು ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರು, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ. ಅವರು ನಮ್ಮ ಜೊತೆ ಬಂದಿರುವಂಥದ್ದು ನಮಗೆಲ್ಲ ಒಂದು ಶಕ್ತಿ ಇದ್ದಂಗೆ. ಅವ್ರ ಜೊತೆ ನಾವು ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ಕ್ಷೇತ್ರದ ಏನು ಈ ವಾರ್ಡು ಆ ವಾರ್ಡು ಅಂತ ನಾವೆಲ್ಲ ಯಾವುದೇ ನಾನಾಗ್ಬೋದು, ಮೋಹನ್ ಕುಮಾರ್ ಅವ್ರು ಆಗ್ಬೋದು, ಭಾಳ 20 ವರ್ಷದಿಂದ ಹನುಮಂತರಾಯಪ್ಪನವ್ರ ಜೊತೆಲೇ ಬಂದು ಇವತ್ತು ಜೊತೆಲೇ ಇದ್ದೀವಿ. ಈ ಕ್ಷೇತ್ರದ ಉದ್ದಗಲಕ್ಕೂ ಸಂಘಟನೆ ಮಾಡುವಂಥದ್ದು ನಮ್ಮಿಬ್ರಿಗೂ ಅದು ಕರಗತ ಆಗ್ಬಿಟ್ಟಿದೆ. ಅವತ್ತಿಂದನೂ ನಾವೆಲ್ಲ ಹಣಕ್ಕಾಗ್ಬೋದು, ಅಧಿಕಾರ ಜಾಸ್ತಿ ಆಗ್ಬೋದು, ಹನುಮಂತರಾಯಪ್ಪನವ್ರ ಜೊತೆ, ಕುಸುಮ ಹನುಮಂತರಾಯಪ್ಪನವ್ರ ಜೊತೆ ಇಲ್ಲ. ಅವರು ನಮ್ಮನ್ನೆಲ್ಲ ನಡೆಸ್ಕೊಳ್ಳೋವಂಥ ರೀತಿ, ಗೌರವಿಸುವಂಥ ರೀತಿ, ಆ ಒಂದು ಇದಕ್ಕೆ ಯಾವ ಹಣ ಯಾವ ಅಧಿಕಾರನೂ ತೂಗುವಂಥದ್ದಲ್ಲ. ಏನು ಈ ಕ್ಷೇತ್ರದಲ್ಲಿ ನೋಡಿದ್ದೀರ, ಒಂದು MLA ಅಂತಂದ್ರೆ 4 ದಿನ ಪ್ರೀತಿ ವಿಶ್ವಾಸಕ್ಕೆ ಮತ ಕೊಟ್ಟಿರ್ತಾರೆ, ಕೆಲಸ ಕಾರ್ಯ ಕೇಳಲಿಕ್ಕೂ ಏನಕ್ಕಾದ್ರೂ ಬರ್ತಾರೆ. ಬಂದವ್ರಿಗೆ ಹೋಗೋ ಬಾರೋ ಒಂಥರ ಮಾತಾಡ್ಸೋಂಥ ರೀತಿ ಅದು ತುಂಬಾ ಎಲ್ಲ ಮನುಷ್ಯನ ಗೌರವಕ್ಕೆ ಧಕ್ಕೆ ತರುವಂಥದ್ದು. ಹನುಮಂತರಾಯಪ್ಪನವರು ಬಹಳ ಗೌರವಯುತವಾದಂಥ ವ್ಯಕ್ತಿ. ಯಾರನ್ನೇ ಆಗ್ಲಿ, ಒಂದು ಸಣ್ಣ ಹುಡುಗನ್ನೇ ಆಗ್ಲಿ, ಅಣ್ಣ ಅವ್ರ ಮಗಳು ವಿದ್ಯಾವಂತ ಹುಡುಗಿ, ಅವರು ತಂದೆ ದಾರಿಲೇನೆ ಅವ್ರು ಯಾವ ತರ ಜನಗಳನ್ನ ಗೌರವಿಸ್ತಿದ್ರು ಅದೇ ರೀತಿ ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಚಿರಋಣಿ. ನಾನಾಗ್ಬೋದು, ಮೋಹನ್ ಕುಮಾರ್ ಅವ್ರು ಆಗ್ಬೋದು, ಇವತ್ತು ನಮಗೆ ಕಾರ್ಪೊರೇಷನ್ ಟಿಕೆಟ್ ಬೇಕು, ನಾವು ನಿಂತ್ಕೊಬೇಕು ಅಂತ ಅನ್ನೋದು ಏನಿಲ್ಲ. 16 ಜನಕ್ಕೆ ಹೇಳೋವಂಥದ್ದು ಏನ್ ಬೇಕೋ ಮಾಡಿಸ್ಕೊಡುವಂಥ ಮಟ್ಟಕ್ಕೆ ನಾನು ಕುಮಾರ್ ಅವ್ರು ಇದ್ದೀವಿ. ನಮ್ಗೆ ಬೇಕೇ ಬೇಕು ಕಾರ್ಪೊರೇಷನ್ ಅನ್ನೋದಿಲ್ಲ. 2028ಕ್ಕೆ ಈ ರಾಜರಾಜೇಶ್ವರಿ ಕ್ಷೇತ್ರನ ಕುಸುಮ ಹನುಮಂತರಾಯಪ್ಪನ MLA ಮಾಡಬೇಕು ಅನ್ನೋದು ಒಂದೇ ನಮ್ಮೆಲ್ಲರ ಅಜೆಂಡಾ. ಭಾಗದ ನಾಯಕರು, ಮುಗ್ಧ ಮನಸ್ಸಿನ ಮೋಹನ್ ಕುಮಾರ್ ಅವರಿಗೆ ಅಂದರೆ ಜನ ಗೊತ್ತಾಗೋದು. ಮೋಹನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ, ಏನು ಎಲೆಕ್ಷನ್ಸ್ ಬರ್ತಾಯಿದೆ ಅದಕ್ಕೂ ಆಶೀರ್ವಾದ ಮಾಡಲಿ ಕೇಳ್ಕೊತಾ, ಮತ್ತೊಮ್ಮೆ ನಮ್ಮ ಮೋಹನ್ ಕುಮಾರ್ ಅವರು ಈ ಭಾಗದ ಎಲ್ಲ ಯಾವುದೇ ಒಂದು ವರ್ಗದ ಜನಕ್ಕಾಗ್ಬೋದು ಸಾಮಾಜಿಕ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಅವರು ನಗರಸಭಾ ಸದಸ್ಯರಾಗಿ BBMPಯ ಇದಾಗಿ ಅಲ್ಲಿ ಪ್ರೂವ್ ಆಗಿದ್ದಾರೆ. ಸೊ ಅಂಥ ಮೋಹನನಿಗೆ ನಮ್ಮೆಲ್ಲ ಭಾಗ ಜನರ ಆಶೀರ್ವಾದ ಇರಲಿ, ಜೊತೆಗೆ ಚಾಮುಂಡಿ ಆಶೀರ್ವಾದ ಇರಲಿ ಕೇಳ್ಕೊತಾ ಮತ್ತೊಮ್ಮೆ ಮೋಹನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. BBMP ಸದಸ್ಯರಾದ ಮೋಹನ್ ಕುಮಾರ್ ಅವರಿಗೆ 61ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನಮ್ಮ ವಾರ್ಡಿನ ಜನತೆ, ಎಲ್ಲ ಸ್ನೇಹಿತರು, ಬಂಧು ಮಿತ್ರರು ಅವರಿಗೆ ಏನು ಆಶೀರ್ವಾದ ಮಾಡಿ ಅವರಿಗೆ ಶುಭವನ್ನು ಕೋರಿ ಅವರಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ದೇವರು ಎಲ್ಲ ಇದ್ರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಕಷ್ಟ ಆಗ್ತದೆ, ಆರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯ. ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಮುಂದಿನ ಚುನಾವಣಾಧಿಕಾರಿಯಲ್ಲಿ ಒಳ್ಳೆಯ ಅಧಿಕಾರ ಸಿಗಲಿ ಅಂತೇಳಿ ಆಶೀರ್ವಾದ. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಹುಟ್ಟುಹಬ್ಬ ಆಚರಣೆ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲ ನಮ್ಮ ಈ ಭಾಗದ ನಮ್ಮ ಪಕ್ಷದ ಮುಖಂಡರು, ಹಿರಿಯರು ಎಲ್ಲರೂ ಬಂದು ಬೆಳಗ್ಗೆಯಿಂದ ನನ್ನ ಹುಟ್ಟುಹಬ್ಬ ಶುಭವಾಗಲಿ, ಮುಂದಿನ ದಿನದಲ್ಲಿ ಒಳ್ಳೆ ದಿನಗಳು ಬರಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರು ಭಗವಂತನಿಚ್ಛೆ ನಮಗೂ ಒಂದು ಅವಕಾಶ ಸಿಕ್ಕರೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಣ, ಎಲ್ಲರಿಗೂ ಆಗಲಿ ಅಂತ. ಸರ್, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ, ಕ್ಯಾಟಗರಿ ಬಂದಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ತಾವು ನಿಂತು ಮತ್ತೆ ಮೇಯರ್ ಆಗಬೇಕು ಅಂತ ಬಹಳಷ್ಟು ಜನ ಅಪೇಕ್ಷೆ ಪಡ್ತಿದ್ದಾರೆ. ಇದ್ರ ಬಗ್ಗೆ ಗ್ರೇಟರ್ ಬೆಂಗಳೂರು ಈಗಾಗಲೇ ಎಲ್ಲ ವಾರ್ಡು ಇದಾಗಿದೆ, ಕ್ಯಾಟಗಿರಿಗಳಾಗಿದೆ. ಇದೇ ಇನ್ನು ಅಂತಿಮ ಇಲ್ಲ. ಅಂತಿಮ ಬಂದಮೇಲೆ ನಮ್ಮ ನಾಯಕರುಗಳು ಹೆಂಗೆ ಹೇಳ್ತಾರೋ ಹಂಗೆ ನಮ್ಮ ನಾಯಕರು ತೀರ್ಮಾನ. ನಮ್ಮ ಹಿರಿಯರಂಥ ಹನುಮಂತರಾಯಪ್ಪನವರು, ಕುಸುಮ ಹನುಮಂತರಾಯಪ್ಪನವರು ಮತ್ತು ನಮ್ಮ DK ಸುರೇಶ್ನವರು
ಅವರು ಎಲ್ಲಿ ಅವರ ಒಂದು ಮಾರ್ಗದಲ್ಲಿ ಅವ್ರು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳ್ತಾರೋ ಅಲ್ಲಿ ನಾವು ಚುನಾವಣೆ ಒಂದು ಇದಿದೆ. ನಾನೇ ನಾನು ಚುನಾವಣೆಗೆ ಅಲ್ಲಿ ನಿಂತ್ಕೊಂತೀನಿ ಇಲ್ಲಿ ನಿಂತ್ಕೊಂತೀನಿ ಅಂತ ಅನ್ನಂಗಿಲ್ಲ. ದೊಡ್ಡವರು ಹಿರಿಯರು ಎಲ್ಲಿ ಹೇಳ್ತಾರೋ ಅಲ್ಲಿ ನಿಂತ್ಕೊಳ್ಳೋಂಥ ಒಂದು. ನಾವು ಅವರು ಸುಮಾರು ಒಂದು 30 ವರ್ಷ ವಿಶ್ವಾಸ ಜೊತೆಯಲ್ಲೇ ಇದ್ದೀವಿ, ಸ್ನೇಹಿತರು. ಅಣ್ಣವರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಡ್ ಬಂದಿದ್ದಾರೆ. ಪ್ರಾಮಾಣಿಕವಾಗಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅವ್ರಿಗೆ ದೇವರು, ತಾಯಿ ನಾಡದೇವತೆ ಅಣ್ಣಮ್ಮ ದೇವಿ ಆಶೀರ್ವಾದ ಸದಾ ಇರಲಿ, ಆರೋಗ್ಯ ಭಾಗ್ಯ ಕೊಡ್ಲಿ. ನಾವು ದಿನನಿತ್ಯ ಇವತ್ತು ಏನು ಮಹಾನಗರದಲ್ಲಿ ಬೆಂಗಳೂರು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈಗ ಏನ್ GB ಅನೌನ್ಸ್ ಮಾಡಿದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ ಇದೆ. ಈಗ ನಾವು ಹೇಳೋದಿಷ್ಟೇ, ಸ್ಥಳೀಯರಿಗೆ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡಿ. ಇಂಥ ಉತ್ತಮವಾದ ವ್ಯಕ್ತಿಗಳನ್ನ ಕೊಟ್ರೆ ಕನ್ನಡಿಗರಿಗೆ ಎಲ್ಲ ಒಂದ್ ಕಡೆ ನ್ಯಾಯ ಸಿಗುತ್ತೆ. ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಆದ್ರಿಂದ ಮೋಹನ್ ಅವ್ರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವ್ರು ಇವತ್ತು ಜನ್ಮದಿನ ಎಲ್ಲ ಸಾಕಷ್ಟು ಈ ಭಾಗದ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು, ಹಿರಿಯರು, ನಮ್ಮ ಶಶಿಯಣ್ಣವರು ಎಲ್ಲ ಸೇರ್ಕೊಂಡು ಅವರು ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ. ಪಾಪ ಅವರು ಸರಳ ವ್ಯಕ್ತಿ, ಎಲ್ಲೂ ಆಚರಣೆಗೆ ಅವರು ದೂರ ನಿಂತವರು. ಆದ್ರೂ ಕೂಡ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಮಾಡ್ತಾ ಇರೋದು. ಅವ್ರಿಗೆ ಒಳ್ಳೇದಾಗ್ಲಿ, ತಾಯಿ ಆರೋಗ್ಯ ಭಾಗ್ಯ ಕೊಡ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಈ ತರ ಪ್ರಾಮಾಣಿಕರು ನೋಡೋದು ಕಡಿಮೆ, ಆದ್ರೂ ಕೂಡ ಈ ವಾರ್ಡ್ ಅಲ್ಲಿ ತುಂಬಾ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಂಗೆ ಭಾರಿ ಖುಷಿ ಆಗ್ತಾ ಇದೆ. ನಾನು ಒಬ್ಬ ಹೋರಾಟಗಾರ ಆಗಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನಾನು ಈ ಮೂಲಕ ನನ್ನ ಆತ್ಮೀಯರು, ನನ್ನ ಮನೆ ಇದೇ ವಾರ್ಡು, ಆದ್ರಿಂದ ಅವ್ರಿಗೆ ಶುಭ ಹಾರೈಸಕ್ ಬಂದಿದ್ದೀನಿ ಸರ್. ಒಳ್ಳೇದಾಗ್ಲಿ ಮೋಹನ್ ಅವರೇ, ನೀವೆಲ್ಲ ಸೇರಿದ್ರ, ನಿಮ್ಗೂ ನಾವು ಕೃತಜ್ಞತೆಗಳು ಹೇಳ್ತೀವಿ. ಒಳ್ಳೇದಾಗ್ಲಿ, ನಮಸ್ಕಾರ.